ಪ್ರಕರಣ ಕರ್ನಾಟಕ ದಾಟಿ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸ್ತಾ ಇದೆಯಾ? ಕೇರಳದ ಸಂಸದರೊಬ್ಬರು ಮೋದಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಏನೇನಾಯ್ತು, ಎಷ್ಟು ಜನರು ನಾಪತ್ತೆಯಾದರು ಅನ್ನೋ ಸಕಲ ಮಾಹಿತಿಯನ್ನು ಕೇಂದ್ರಕ್ಕೆ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ತಮ್ಮ ಭೂಮಿಯನ್ನ ಖಾಲಿ ಮಾಡಲು ಒಪ್ಪಿರಲಿಲ್ವಂತೆ. ಬಳಿಕ ಮನೆಯನ್ನ ಶೀಘ್ರದಲ್ಲೇ ಕೆಡವಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಯಿತು. 2012ರಲ್ಲಿ ಪಿಯು ವಿದ್ಯಾರ್ಥಿನಿ 17 ವರ್ಷದ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಯಿತು. ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಮೇಲೆ ಆರೋಪ ಹೊರಿಸಿ ಜೈಲಿಗೆ ಹಾಕಲಾಯಿತು. ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಎಂದು ಪಿ ಸಂತೋಷ್ ಕುಮಾರ್ ಆಗ್ರಹಿಸಿದ್ದಾರೆ. ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಇನ್ನಾದರೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಲಿ ಸತ್ಯ ಜಗತ್ತಿನ ಮುಂದೆ ಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣ ಕರ್ನಾಟಕ ದಾಟಿ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸ್ತಾ ಇದೆಯಾ? ಕೇರಳದ ಸಂಸದರೊಬ್ಬರು ಮೋದಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಏನೇನಾಯ್ತು, ಎಷ್ಟು ಜನರು ನಾಪತ್ತೆಯಾದರು ಅನ್ನೋ ಸಕಲ ಮಾಹಿತಿಯನ್ನು ಕೇಂದ್ರಕ್ಕೆ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ತಮ್ಮ ಭೂಮಿಯನ್ನ ಖಾಲಿ ಮಾಡಲು ಒಪ್ಪಿರಲಿಲ್ವಂತೆ. ಬಳಿಕ ಮನೆಯನ್ನ ಶೀಘ್ರದಲ್ಲೇ ಕೆಡವಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಯಿತು. 2012ರಲ್ಲಿ ಪಿಯು ವಿದ್ಯಾರ್ಥಿನಿ 17 ವರ್ಷದ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಯಿತು. ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಮೇಲೆ ಆರೋಪ ಹೊರಿಸಿ ಜೈಲಿಗೆ ಹಾಕಲಾಯಿತು. ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಎಂದು ಪಿ ಸಂತೋಷ್ ಕುಮಾರ್ ಆಗ್ರಹಿಸಿದ್ದಾರೆ. ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಇನ್ನಾದರೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಲಿ ಸತ್ಯ ಜಗತ್ತಿನ ಮುಂದೆ ಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣ ಕರ್ನಾಟಕ ದಾಟಿ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸ್ತಾ ಇದೆಯಾ? ಕೇರಳದ ಸಂಸದರೊಬ್ಬರು ಮೋದಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಏನೇನಾಯ್ತು, ಎಷ್ಟು ಜನರು ನಾಪತ್ತೆಯಾದರು ಅನ್ನೋ ಸಕಲ ಮಾಹಿತಿಯನ್ನು ಕೇಂದ್ರಕ್ಕೆ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ.
ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ತಮ್ಮ ಭೂಮಿಯನ್ನ ಖಾಲಿ ಮಾಡಲು ಒಪ್ಪಿರಲಿಲ್ವಂತೆ. ಬಳಿಕ ಮನೆಯನ್ನ ಶೀಘ್ರದಲ್ಲೇ ಕೆಡವಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಯಿತು. 2012ರಲ್ಲೇ ಪಿಯು ವಿದ್ಯಾರ್ಥಿನಿ 17 ವರ್ಷದ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಯಿತು. ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಮೇಲೆ ಆರೋಪ ಹೊರಿಸಿ ಜೈಲಿಗೆ ಹಾಕಲಾಯಿತು. ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಎಂದು ಪಿ ಸಂತೋಷ್ ಕುಮಾರ್ ಆಗ್ರಹಿಸಿದ್ದಾರೆ. ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಇನ್ನಾದರೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಲಿ ಸತ್ಯ ಜಗತ್ತಿನ ಮುಂದೆ ಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣ ಕರ್ನಾಟಕ ದಾಟಿ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸ್ತಾ ಇದೆಯಾ? ಕೇರಳದ ಸಂಸದರೊಬ್ಬರು ಮೋದಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಏನೇನಾಯ್ತು, ಎಷ್ಟು ಜನರು ನಾಪತ್ತೆಯಾದರು ಅನ್ನೋ ಸಕಲ ಮಾಹಿತಿಯನ್ನು ಕೇಂದ್ರಕ್ಕೆ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ತಮ್ಮ ಭೂಮಿಯನ್ನ ಖಾಲಿ ಮಾಡಲು ಒಪ್ಪಿರಲಿಲ್ವಂತೆ. ಬಳಿಕ ಮನೆಯನ್ನ ಶೀಘ್ರದಲ್ಲೇ ಕೆಡವಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಯಿತು. 2012ರಲ್ಲೇ ಪಿಯು ವಿದ್ಯಾರ್ಥಿನಿ 17 ವರ್ಷದ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಯಿತು. ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಮೇಲೆ ಆರೋಪ ಹೊರಿಸಿ ಜೈಲಿಗೆ ಹಾಕಲಾಯಿತು. ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಎಂದು ಪಿ ಸಂತೋಷ್ ಕುಮಾರ್ ಆಗ್ರಹಿಸಿದ್ದಾರೆ. ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಇನ್ನಾದರೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಲಿ ಸತ್ಯ ಜಗತ್ತಿನ ಮುಂದೆ ಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.